ಹೇಳ್ತಾರೆ. ಇಲ್ಲ ಏನು ಈಗ ನಾನೇನು ರಾಜ್ಭವನ ಚಲೋ ಏನಕ್ಕೆ ಮಾಡಿದ್ವಿ ಈಗ ತಮಗೆಲ್ಲ ಗೊತ್ತಂಗೆ ರಾಜ್ಪಾಲರು ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಲ್ಲರಿಗೂ ಮುಖ್ಯಮಂತ್ರಿ, ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ, ನನಗೂ ಅವರೇ ಮುಖ್ಯಮಂತ್ರಿ, ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ. ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ 26ನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ, ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ. ಈಸ್ ಎ ಪ್ರೈವೇಟ್ ಕಂಪ್ಲೇಂಟ್ ಅವರು ದೂರು ಕೊಡ್ತಾರೆ. ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ವ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿರಲ್ಲ ಸ್ವಾಮಿ. ನಾವು ಕೇಳ್ತಾ ಇರೋದೇನೆಂದರೆ ಅದಕ್ಕಿಂತ ಮುಂಚೆ ಲೋಕಾಯುಕ್ತ ಅವರು ನವಂಬರಲ್ಲಿ ಅಂದರೆ 8 ತಿಂಗಳ ಹಿಂದೆ ಲೋಕಾಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ, ಜೊಲ್ಲೆ ಅವರಿದ್ದಾರೆ, ನಿನಾರಿ ಅವರಿದ್ದಾರೆ, ಜನಾರ್ದನ್ ರೆಡ್ಡಿ ಅವರಿದ್ದಾರೆ, 4 ಜನಕ್ಕೆ ಕೊಟ್ಟಿಲ್ಲ. ಇದನ್ನ ಯಾವ ನ್ಯಾಯ ಸ್ವಾಮಿ? ಆಮೇಲೆ ಸಿದ್ದರಾಮಯ್ಯದಲ್ಲಿ ಪಾತ್ರ ಏನಿದೆ? ನಿನ್ನೆ ನೋಡಿದೆ ನಾನು, ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡ್ತಾ ಇದ್ದಿದ್ದು ನಿನ್ನೆ ನಾನು ನೋಡಿದೆ, ಲೈವ್ ನೋಡಿದೆ ನಾನು. ಅದರಲ್ಲಿ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾಯಿದ್ರು. ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವ್ರ ಜಾಗ 1935ದಲ್ಲಿ ಆ್ಯಕ್ಷನಲ್ಲಿ ₹1 ಕೊಂಡ್ಕೊಂಡಿದ್ದು ಯಾರು? ಲಿಂಗ ಅವರು, ಲಿಂಗ ಅವರು ₹1 ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದು. ಅವಾಗ ಸಿದ್ದರಾಮಯ್ಯ ಹುಟ್ಟಿಲ್ಲ. 1935ದಲ್ಲಿ ಏನು ಲಿಂಗ ಅವರು DC ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಆ್ಯಕ್ಷನಲ್ಲಿ ತೊಗೊಂಡು ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಲಿಂಗ ಇವ್ರು ಯಾರು? ದೇವರಾಜ್ ಯಾರು? ಲಿಂಗ ಅವ್ರ ಮಗ, 3ನೇ ಮಗ. 3 ಜನ ಮಕ್ಕಳು ಇರ್ತಾರೆ. ಅವ್ರಿಗೇನಾಗ್ತದೆ, ಈ ಭಾಗ ಹೋಗ್ತದೆ. ಅವ್ರು 2004ರಲ್ಲಿ ಮಲ್ಲಿಕಾರ್ಜುನಕ್ಕೆ ಕೊಡ್ತಾರೆ. ಯಾರು ಮಲ್ಲಿಕಾರ್ಜುನ? ನಮ್ಮ ಸಿದ್ದರಾಮಯ್ಯ ಅವ್ರು ಬಾಂಬೆದ ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಅವರು ಡಿನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ 2010ರಲ್ಲಿ ಗಿಫ್ಟ್ ಕೊಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡಿದ್ರ ಇದು ಸೈಟ್ಗಳು. 2021ರಲ್ಲಿ ಬಸವರಾಜ್ ಮುಖ್ಯಮಂತ್ರಿ ಇದ್ದರು. ಬಸವರಾಜ್ ಕಾಲದಲ್ಲಿ ಕೇಳಿ, ಬಸವರಾಜ್ ಅವ್ರು ಮುಖ್ಯಮಂತ್ರಿ ಇದ್ದರು. ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು 14 ಸೈಟ್ ಕೊಟ್ಟರು. ಬರೀ ಇವ್ರಿಗೆ 14 ಸೈಟ್, ಇವ್ರಿಗೆ ಮಾತ್ರ ಅಲ್ಲ, ಟೋಟಲ್ 125 ಸೈಡಲ್ಲಿ 125 ಜನಕ್ಕೆ ಕೊಡ್ತಾರೆ ಈ ಥರ. ಅದರಲ್ಲಿ 14 ಸೈಡ್ ಇವ್ರು ಕೊಡೋದು ಅಷ್ಟೇ. ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿದ್ದರಾಮಯ್ಯ ಎಲ್ಲಿ ಯಾರು ಬರ್ದವ್ರ? ಅಲ್ಲ, ಈಗ ಮುಖ್ಯಮಂತ್ರಿ ಸ್ಥಾನ ಕುರುಳಾಗುತ್ತಾ ಮೂಢ ಹಗರಣ ಏನಕ್ಕೆ ಆಗ್ತದೆ? ಏನೇನು ಇಲ್ಲ ಸರ್. ಈಗ ಏನಾಗಿದೆ? ಈಗ ಏನು ಇಲ್ಲ, ಸಿಎಂ ಸಿಎಂ ಯಾವತ್ತು ಟಗರೇ. ಅದು ಭಯ ಬಡ ಪ್ರಶ್ನೆ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತ ನೋಡಿ, ಆ ಥರ ನಮ್ಮ ಟಗರ್. ಅವರು ಭಯ ಬೀಳೋದು ಪ್ರಶ್ನೆ. BJPಗೆ ಏನಾಗಿದೆ, ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ಸಾಹೇಬ್ರ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ, ಎಲ್ಲ MLAಗಳು ಇದ್ದಾರೆ, ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯದ ಜನ ಇದ್ದಾರೆ. 7 ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡ್ತಾರೆ? ಅದೇ ಹೇಳ್ತಲ್ಲ, ಅವ್ರಿಗೆ ಎಲ್ಲ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಅವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾ ಇಲ್ಲ. ಈಗ ನಿಂತ್ಕೊಂಡ್ರೆ ಯಾರನ್ನ ನೋಡಿ, ನಾನು ನೋಡಿದ್ದೀನಿ. ನಾನು ಭಾಳಷ್ಟು ಜನಕ್ಕೆ ನೋಡಿದ್ದೀನಿ. ಕೇಳ್ಬಾರ್ದು ಎಲ್ಲರಿಗೂ, ಎಲ್ಲ ರಾಜಕಾರಣಿಗಳು BJP ಇರಲಿ, JDS ಇರಲಿ, BJP ಇರಲಿ, ಈಗ ಸಿದ್ದರಾಮಯ್ಯ ಇಲ್ಲಿ ಬಂದು ನಿಂತ್ಕೊಳ್ಳಿ, 1000 ಜನ ಬರ್ತಾರೆ. ಬೇರೆಯವ್ರ ದುಡ್ಡೆಲ್ಲ ವೆಹಿಕಲ್ ಮಾಡಿ, ದುಡ್ಡು ಖರ್ಚು ಮಾಡಿ ಜನ ಸೇರ್ತಾರೆ. ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದವ್ರೆ. ನಾವೆಲ್ಲ MLAಗಳು, ಎಲ್ಲ ನಮ್ಮ ಲೀಡರ್ಸ್ಗಳು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಏನು ಸರ್ ದಾಖಲೆ ಮೂಢ ಹಗರಣ ದಾಖಲೆ ಬಿಡುಗಡೆ ಮಾಡಿದ ಗೊತ್ತಾಗಿದೆ ಇದಲ್ಲಿ ಏನಿಲ್ಲ ಅಂತ. ಈಗ ನಮ್ಮ ಮೇಲೆ ಗೂಬೆ ಕುಳಿಸ್ತವ್ರೆ. ಈಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಿನ್ನೆ 3-4 ದಿನದಿಂದ ಹೈಕೋರ್ಟಲ್ಲಿ ಏನು ನಡೀತಾ ಇದೆ ವಾದ ವಿವಾದ, ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಒಂದು ಕಡೆ ಇದಲ್ಲಿ ಏನು ಸಿಕ್ಕಲ್ಲ ಅಂತ ಈಗ ನಮ್ಮ ಮೇಲೆ